ನಮಸ್ಕಾರ ನನ್ನ ವೀಕ್ಷಕ ಮಿತ್ರರಿಗೆ. ನಾನು ಇವತ್ತಿರೋದು ಮೈಸೂರು ಶ್ರೀರಾಂಪುರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ CNM ಎಪೆಕ್ಸ್ ಸಿಟಿ ಎಂಬ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ಸರಿಸುಮಾರು 60 ನಿವೇಶನಗಳನ್ನು ಹೊಂದಿರುವಂತಹ ಈ ರೆಸಿಡೆನ್ಷಿಯಲ್ ಲೇಔಟಲ್ಲಿ 30-40 ನಿವೇಶನಗಳು ಸೇಲ್ಗಿದೆ. ಇದರ ವಿಶೇಷತೆ ಏನು ಅಂತ ಹೇಳಬೇಕು ಅಂದರೆ ಸ್ನೇಹಿತರೆ, ನೋಡಿ, ಒನ್ ಆಫ್ ದಿ ಬೆಸ್ಟ್ ಥಿಂಗ್ಸ್ ಆಫ್ ದಿಸ್ ಪ್ರಾಪರ್ಟಿ, ನಾನು ಏನು ಸೇಲ್ಗಿದೆ ಸೈಟ್ಗಳಂತ ಇದ್ದೀನಿ, ನೀವು ನೋಡ್ತಾ ಇರುವಂಥದ್ದು ಮೈಸೂರು ಶ್ರೀರಾಂಪುರದಿಂದ JP ನಗರ ಅಥವಾ ನಂಜನಗೂಡು ರೋಡ್ಗೆ ಸೇರುವಂತಹ ಏನು ರಿಂಗ್ ರೋಡ್ ಇದೆ, ಸರ್ವಿಸ್ ರೋಡ್ ಪಕ್ಕದಲ್ಲೇ ಇರುವಂತಹ ಸೈಟ್ಗಳಿದು. ಮೈಸೂರು ಮಧ್ಯಭಾಗದ ಈ ವಿಡಿಯೋ ನೋಡ್ತಾ ಇದ್ದು ನಮ್ಗೆ ಈ ಲೊಕೇಶನ್ ಗೊತ್ತಾಗಲಿಲ್ಲ, ಈ ಲೇಔಟ್ ಹೆಸರು ಹೇಳಿದ್ರಿ ಅದು ಗೊತ್ತಾಗಲಿಲ್ಲ, ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತಂದರೆ ನೋಡಿ, ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 8 ಕಿಲೋಮೀಟರ್ ಇರುವಂಥದ್ದು JP ನಗರ ಅಕ್ಕ ಮಹಾದೇವಿ ರಸ್ತೆ ಅಥವಾ JP ನಗರ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಂದ ಸರಿಸುಮಾರು 2 ಕಿಲೋಮೀಟರ್ ಇದೆ. APMC ನಂಜನಗೂಡು ರಸ್ತೆ ಅಲ್ಲಿಂದ APMC ಯಾರ್ಡ್ ಏನಿದೆ ಅಲ್ಲಿಂದ ಸರಿಸುಮಾರು 4 ಕಿಲೋಮೀಟರ್ ಇದೆ. ಮೈಸೂರು ಶ್ರೀರಾಂಪುರ ವಿವೇಕಾನಂದ ನಗರ ಸರ್ಕಲ್ ಅಲ್ಲಿಂದ ಸರಿಸುಮಾರು 3.5 ಕಿಲೋಮೀಟರ್ ಇರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಮೈಸೂರು ವಿಲ್ ಕನ್ಸಿಡರ್ ಆಸ್ ಮೈಸೂರು ಪ್ಯಾಲೇಸು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ನ ನಾವು ಸಿಟಿ ಸೆಂಟರ್ ಅಂತ ತಗೊಂಡ್ರೆ ಈ ಲೊಕೇಶನ್ಗೆ ಸರಿಸುಮಾರು 8 ಕಿಲೋಮೀಟರ್ ಇರುವಂಥದ್ದು. ನೀವು ಇವಾಗ ನೋಡ್ಬೋದು, ಎಲ್ಲ ಕಾಮಗಾರಿಗಳು ಮುಗಿದಿದ್ದು. ಅಂದರೆ ಡಾಂಬರೀಕರಣ, ಟಾರ್ ರೋಡು, ಎಲೆಕ್ಟ್ರಿಸಿಟಿ, ವಿದ್ಯುತ್ ಕಂಬಗಳು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ UGD ಅಂದರೆ ವೇಸ್ಟ್ ವಾಟರ್ ಲೈನು, ಕುಡಿಯೋ ನೀರಿನ ವ್ಯವಸ್ಥೆ, ಇವೆಲ್ಲವೂ ಇರುವಂತಹ ಸರಿಸುಮಾರು 57ರಿಂದ 60 ನಿವೇಶನಗಳು ಹೊಂದಿರುವಂಥದ್ದು. ಪಾರ್ಕ್ ಇರ್ಬೋದು, CA ಇರ್ಬೋದು, ಎಲ್ಲ ಕಾಮಗಾರಿ ಮುಗಿದಿದ್ದು. ಅಂದರೆ ಆಲ್ ಅಮ್ಯುನಿಟೀಸ್ ವಿತ್ ಆಲ್ ವರ್ಕ್ ಕಂಪ್ಲೀಟೆಡ್. ನಿಮ್ಗಿನ್ನು ಇಲ್ಲಿ ಬಂದಾಗ ಸರ್ ರೋಡೇ ಆಗಿಲ್ಲ, ಇನ್ನು ಎಲೆಕ್ಟ್ರಿಸಿಟಿ ಆಗಿಲ್ಲ, ವೇಸ್ಟ್ ವಾಟರ್ ಲೈನ್ ಕನೆಕ್ಷನ್ ಇಲ್ಲ, ಅಂಡರ್ಗ್ರೌಂಡ್ ಸ್ವೇಜ್ ಸಿಸ್ಟಮ್ ಹೋಗಿಲ್ಲ, STP ಇಲ್ಲ ಅಂತ ಯಾವುದೂ ಇಲ್ಲ ಸ್ನೇಹಿತರೆ. ಎಲ್ಲವೂ ಅಂದರೆ ಎಲ್ಲ ಕಾಮಗಾರಿಗಳು ಮುಗಿದಿದ್ದು. ಇದು ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಎಲ್ಲ ಕಾಮಗಾರಿಗಳು ಮುಗಿದಿದ್ದು, ನಿವೇಶನಗಳು ರಿಜಿಸ್ಟ್ರೇಷನ್ಗೆ ಅಂದರೆ ನೋಂದಾವಣಿಗೆ ಸಜ್ಜಾಗಿರುವಂಥದ್ದು. ಮೈಸೂರಲ್ಲಿ ನಾವು ಕನಸಿನ ಮನೆಯನ್ನು ಕಟ್ಕೋಬೇಕು. ಸುಪ್ರೀತ್ ಭಾಳಷ್ಟು ನಿವೇಶನಗಳನ್ನ ನೋಡಿದ್ದೀವಿ, ಭಾಳಷ್ಟು ಜಾಗಗಳ ವಿಸಿಟ್ ಮಾಡಿದ್ದೀವಿ. ಬಟ್ ಆದರೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಇದೆ. ಅಂದರೆ ಒಂದು 2-3 ಲೇಔಟ್ಗಳಾದ ನಂತರ ನಾವು ನೋಡಿರುವಂತಹ ನಿವೇಶನಗಳು ಸಿಗ್ತಾ ಇದೆ. ಮೇನ್ ರೋಡ್ ಪಕ್ಕದಲ್ಲೇ ಸಿಗ್ತಾ ಇಲ್ಲ. ನಮಗೆ ಈಸಿಯಾಗಿ ಎಂಟ್ರಿ ಮತ್ತು ಎಕ್ಸಿಟ್ ಎರಡು ನಮ್ಗೆ ಈಸಿಯಾಗಿರಬೇಕು. ಸ್ಕೂಲ್ಸ್ಗಳಿರ್ಬೋದು, ಕಾಲೇಜ್ ಇರ್ಬೋದು, ಡಾಕ್ಟರ್ ಕ್ಲಿನಿಕ್ಕು, ಮೆಡಿಕಲ್ ಶಾಪ್ಗಳು, ಶಾಪಿಂಗ್ ಸೆಂಟರ್ಗಳು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ಗೆ ಹೋಗೋಕೆ ಹತ್ತಾ ಇರಬೇಕು, ಆಟೋ ಇರಬೇಕು, 3G 4G ತರಂಗಾಂತರಗಳು ಎಲ್ಲ, ಇಂಟರ್ನೆಟ್ ಸರ್ವಿಸ್ ಇರಬೇಕು, ಸ್ವಿಗ್ಗಿ ಝೊಮ್ಯಾಟೊ ಅಮೆಝಾನ್ ಸರ್ವಿಸ್ ಇರಬೇಕು, ಆನ್ಲೈನ್ ಶಾಪಿಂಗ್ ಮಾಡ್ರೆ ಇಮಿಡಿಯೇಟಾಗಿ ಇಲ್ಲಿ ಬರುವಂತಹ ವ್ಯವಸ್ಥೆ ಇರಬೇಕು. ರಾತ್ರಿ ಎಷ್ಟೊತ್ತಿಗೆ ಆದರೂ ನಾವು ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ಬರುವಂತಹ ವ್ಯವಸ್ಥೆ ಇರಬೇಕು. ನಮ್ಮ ಮಕ್ಕಳು ಟ್ಯೂಷನ್ಸ್ಗೆ ಹೋಗ್ತಾರೆ, 7 ಗಂಟೆ ಆಗುತ್ತೆ, 8 ಗಂಟೆ ಆಗುತ್ತೆ. ಒಬ್ಬೊಬ್ಬರೇ 2 ವೀಲರ್ ಬರಲಿಕ್ಕೆ